ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಗರದ ವೈಷ್ಣವಿ ಹೋಟೆಲ್ನ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸಗೂರು ಮಾರ್ಗವಾಗಿ ನೂತನ ರೈಲ್ವೆ ಬ್ರಾಡ್ಗೇಜ್ ನಿರ್ಮಿಸಬೇಕು ಅಂತ ಒತ್ತಾಯಿಸಿ ಮಾರ್ಚ್ 9ಕ್ಕೆ ಸರ್ವಪಕ್ಷಗಳ ಮುಖಂಡರ ನಿಯೋಗ ದೆಹಲಿಗೆ ಹೋಗಲು ಸರ್ವಪಕ್ಷಗಳ ಮುಖಂಡರ ಸಹಮತ ವ್ಯಕ್ತವಾಗಿದೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕ್ರಿಯಾ ಸಮಿತಿಯ ಅಧ್ಯಕ್ಷ ಮಹೇಶ್ವರ ಸ್ವಾಮಿ ಅವರು, ರೈಲ್ವೆ ಕ್ರಿಯಾ ಯೋಜನೆ ಸಮಿತಿ ಪಕ್ಷಾತೀತ ಸಂಘಟನೆಯಾಗಿದ್ದು, ಈ ಸಮಿತಿಯಲ್ಲಿ ಎಲ್ಲಾ ಪಕ್ಷದ ಹಾಗೂ ಸಂಘಟನೆಗಳ ಮುಖಂಡರು ಇದ್ದಾರೆ. ಕೇವಲ ರೈಲ್ವೆ ಅಭಿವೃದ್ಧಿ ಪರವಾದ ಧ್ವನಿಯಾಗಿದೆ. 2012-13ರಲ್ಲಿ ರೈಲ್ವೆ ಕ್ರಿಯಾ ಸಮಿತಿಯ ಮನವಿ ಮೇರೆಗೆ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸಗೂರು ನೂತನ ಬ್ರಾಡ್ಗೇಜ್ಗೆ ರೈಲ್ವೆ ಬಜೆಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ವೆ ಆದೇಶ ಮಾಡಿದ್ರು. ನಂತರ ಬಂದ ನೂತನ ಸರ್ಕಾರದಲ್ಲಿನ ಪ್ರಧಾನಿಯಾದ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ನಮ್ಮ ಕರ್ನಾಟಕದ ಸದಾನಂದ ಗೌಡರು ಕೇಂದ್ರ ರೈಲ್ವೆ ಮಂತ್ರಿಯಾದರು. ಅವರನ್ನ ಭೇಟಿಯಾದಾಗ ಬಳ್ಳಾರಿಯಿಂದ ಗಬ್ಬೂರುವರೆಗೆ ಬ್ರಾಡ್ಗೇಜ್ ನಿರ್ಮಾಣಕ್ಕೆ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ ಇಂದಿಗೆ 13 ವರ್ಷವಾಗಿದೆ. ಸರ್ವೆ ಆದೇಶ ಕೂಡ ಆಗಿದ್ರು. ಇವತ್ತಿನವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಬಗ್ಗೆ ಕಳೆದ 2 ತಿಂಗಳಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ವಿ. ಬ್ರಾಡ್ಗೇಜ್ ಆರಂಭವಾಗುವುದಕ್ಕೆ ರಾಜ್ಯ ಸರ್ಕಾರದಿಂದ ಜಾಗವನ್ನು ಕೊಡಿಸಬೇಕಾಗಿದ್ದರಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಮಾಜಿ ಶಾಸಕರ ಯೋಜನೆಯಂತೆ ಚಾಮರಾಜನಗರದಿಂದ ಬಳ್ಳಾರಿ ಸಿರುಗುಪ್ಪ ಮಾರ್ಗವಾಗಿ ಬೀದರ್ ತನಕ ಸಂಪರ್ಕ ಕಲ್ಪಿಸಿದಲ್ಲಿ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲಾ ತಾಲೂಕು ಕೇಂದ್ರಗಳಿಗೆ ರಾಜ್ಯದ ಮೂಲೆ ಮೂಲೆಯವರೆಗೂ ಸಂಪರ್ಕ ಸಾಧ್ಯವಾಗುತ್ತೆ. ರೈಲ್ವೆ ಬ್ರಾಡ್ಗೇಜ್ ನಿರ್ಮಾಣವಾದಲ್ಲಿ ಇಲ್ಲಿ ಬೆಳೆಯುವ ಶ್ರೇಷ್ಠ ತಳಿಯಾದ ಸೋನಾ ಮಸೂರಿ ಅಕ್ಕಿಯನ್ನು ದೇಶದೆಲ್ಲೆಡೆ ಸಾಗಿಸಬಹುದು. ಸಾಗಣೆ ವೆಚ್ಚ ಕಡಿಮೆ ಆಗೋದ್ರಿಂದ ರೈತರಿಗೂ ಕೂಡ ಒಂದಷ್ಟು ಲಾಭ ದೊರೆಯಲಿದೆ ಅಂತ ಹೇಳಿದರು. ಸಭೆ ಆಯಿತು. ಸರ್ವ ಪಕ್ಷಗಳ ಸರ್ವ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರ ಒಂದು ಸಭೆ ಆಗಿ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸೂರು ನೂತನ ಬ್ರಾಡ್ಗೇಜ್ ಲೈನ್ ಆರಂಭಕ್ಕೋಸ್ಕರ ಎಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರದಿಂದ ಅದನ್ನು ಮಂಜೂರಾತಿ ತರಬೇಕು ಅಂತ ಹೇಳಿ ಸಭೆಯಲ್ಲಿ ಮಾಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ರೈಲ್ವೆ ಕ್ರಿಯಾ ಸಮಿತಿ ಅನ್ನುವಂಥದ್ದು ಇದು ಪಕ್ಷಾತೀತವಾಗಿರ್ತಕ್ಕಂಥ ಸಂಘಟನೆ. ಇದರಲ್ಲಿ ಎಲ್ಲ ಪಕ್ಷದವರು ಇರ್ತಾರೆ, ಎಲ್ಲ ಸಂಘ ಸಂಸ್ಥೆಯವರು ಇರ್ತಾರೆ. ಇಲ್ಲಿ ರಾಜಕೀಯ ಇರೋದಿಲ್ಲ, ಬರೀ ರೈಲ್ವೆ ಅಭಿವೃದ್ಧಿ. ಆ ಹಿನ್ನೆಲೆಯಲ್ಲಿ ಇವತ್ತು ವೇದಿಕೆ ಮೇಲೆ ನೀವು ನೋಡ್ಬೋದು, ಎಲ್ಲ ಮುಖಂಡರಿದ್ದಾರೆ ವೇದಿಕೆ ಮೇಲೆ. ಎಲ್ಲರ ನೇತೃತ್ವದಲ್ಲಿ ಇವತ್ತು ನಿಯೋಗ ಹೋಗ್ತಾ ಇದೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿ ಇದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು 1912-13 ಆಸ್ಪಾಸ್ನಲ್ಲಿ ರೈಲ್ವೆ ಕ್ರಿಯಾ ಸಮಿತಿಯ ಮನವಿ ಮೇರೆಗೆ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸೂರು ನೂತನ ಬ್ರಾಡ್ಗೇಜ್ಗೆ ರೈಲ್ವೆ ಬಜೆಟ್ನಲ್ಲಿ ಸರ್ವೆ ಆದೇಶವನ್ನು ಮಾಡಿದ್ರು. 6 ತಿಂಗಳಾದ ನಂತರ ಹೊಸ ಸರ್ಕಾರ ಬಂತು. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದರು. ಅವತ್ತು ನಮ್ಮ ಕರ್ನಾಟಕದವರೇ ಮತ್ತೆ ಸದಾನಂದ ಗೌಡರು ಕೇಂದ್ರ ರೈಲ್ವೆ ಮಂತ್ರಿಗಳು ಆದರು. ಪುನಃ ಅವ್ರ ಹತ್ರ ನಾವು ಡೆಲಿಗೇಷನ್ ಹೋದಾಗ ಅವರು ಕೂಡ ಅದನ್ನು ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸೂರು ಗಬ್ಬೂರು ಅಂತೇಳಿ ಅವರು ಕೂಡ ರೈಲ್ವೆ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಆ ಘೋಷಣೆ ಮಾಡಿ ಇವತ್ತಿಗೆ 13 ವರ್ಷ ಆಗಿದೆ. ಸರ್ವೆ ಆದೇಶ ಕೂಡ ಆಗೋಗಿದೆ. ಸೊ ಇವತ್ತಿನವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸಭೆ ಮಾಡಿದ ಮೇಲೆ ಸೋಮಲಿಂಗಪ್ಪನವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ರೈಲ್ವೆ ಮಂತ್ರಿ ಸೋಮಣ್ಣನವರನ್ನು ನಾವೆಲ್ಲ ಭೇಟಿಯಾದ್ವಿ. ಅವಾಗ ಬಸವರಾಜಪ್ಪನವ್ರು ಬಂದಿದ್ದರು, ನಾನು ಹೋಗಿದ್ದೆ, ಯೋಗಿರಾಜ್ ಅವರು, ಸೋಮಲಿಂಗಪ್ಪನವ್ರ ನೇತೃತ್ವದಲ್ಲಿ ರೈಲ್ವೆ ಮಂತ್ರಿ ವಿ ಸೋಮಣ್ಣವ್ರನ್ನ ಭೇಟಿಯಾಗಿ ಮನವಿ ಪತ್ರನ ಕೊಟ್ಟಿವಿ. ಅವರು ಸಕಾರಾತ್ಮಕ ಸ್ಪಂದನೆ ಮಾಡ್ತೀನಿ ಅಂತ ಹೇಳ್ತಾ, ಇದು ಬೆಂಗಳೂರಿಗೆ ಡೈಲಿಗೆ ನೀವು ಒಂದು ಸಣ್ಣ ನಿಯೋಗ ಬಂದರೆ ಒಳ್ಳೆಯದನ್ನುವಂಥ ಅಭಿಪ್ರಾಯ ಕೂಡ ಕೊಟ್ಟರು. ಯಾಕಂದರೆ ಸೋಮಣ್ಣನವರು ರಾಜ್ಯ ಸಚಿವರು, ಅಲ್ಲಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರ್ತಕ್ಕಂಥ ವೈಷ್ಣವ್ ಅವರು ಪ್ರಧಾನ ಆಗಿರೋದ್ರಿಂದ ಅಲ್ಲಿಗೆ ಬನ್ನಿ ಅಂತ ಅವ್ರು ಹೇಳಿದರು. ನಿಂತೋಗಿದೆ, ಅದು ಬಜೆಟ್ನಲ್ಲಿ ಸ್ಯಾಂಕ್ಷನ್ ಆಗಿರೋದೇ ಇಲ್ಲ. ಶಿವಮೊಗ್ಗ ಚೆನ್ನೈ ರೈಲು ಕೂಡ ವಾರದಲ್ಲಿ ಅದು ನಿಂತೋಗಿದೆ. ಅದನ್ನು ಪುನಃಸ್ಥಾಪನೆ ಮಾಡಿರಿ. ಮಾರ್ನಿಂಗ್ ಬಳ್ಳಾರಿಯಿಂದ ಹೋಗಿ ಬರೋದಕ್ಕೆ ಬೆಳಗ್ಗೆ ಮಾರ್ನಿಂಗ್ ಬಳ್ಳಾರಿ ಬಿಟ್ಟು 5 ಗಂಟೆಗೆ ಬೆಂಗಳೂರಿಗೆ ಹೋಗಿ ಮತ್ತೆ ಮಧ್ಯಾಹ್ನ ವಾಪಸ್ ಬರೋದಕ್ಕೆ ಒಂದು ಟ್ರೈನ್ ಯಾವ್ದಾದ್ರು ಒಂದೇ ಭಾರತ್ ಅಥವಾ ಇಂಟರ್ಸಿಟಿ ಕೊಡಿ ಅನ್ನುವಂಥದ್ದು ಒಂದು ಬೇಡಿಕೆ, ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇದೆ. ಮೇನ್ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸೂರು ಬ್ರಾಡ್ಗೇಜ್ ಲೈನ್ ಆರಂಭ ಮಾಡಬೇಕು. ಆಗೋಸ್ಕರ ಒಂದು ನಿಯೋಗ ಹೋಗ್ತಾ ಇರೋದ್ರಿಂದ ದಯಮಾಡಿ ತಾವೆಲ್ಲರೂ ಇದನ್ನು ಸುದ್ದಿ ರೂಪದಲ್ಲಿ ಒಂದು ಸುದ್ದಿ ಮಾಡಬೇಕಂತೇಳಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈಗಾಗಲೇ ಸೋಮಲಿಂಗಪ್ಪಣ್ಣವ್ರು ಕೇಳಿದಂತೆ ಈಗಾಗಲೇ ದೇವೇಗೌಡರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಕುಮಾರಸ್ವಾಮಿ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ, ಜಗದೀಶ್ ಶೆಟ್ಟರು, ಆಮೇಲೆ ಚಿತ್ರದುರ್ಗ MP ಮಾಜಿ ಡೆಪ್ಟಿ CM ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ. ಒಳ್ಳೆ ಸ್ಪಂದನೆ ಇದೆ. ಅದು ಒಳ್ಳೆ
ನಮಗೆ ಪ್ರಯತ್ನ ಮಾಡಿದ್ರೆ ಈ ಫಲ ಸಿಗ್ತದಂತ ಒಂದು ನಂಬಿಕೆ ಇದೆ. ಇಷ್ಟು ಈ ವಿಷಯಕ್ಕೋಸ್ಕರ ಪತ್ರಿಕೆಗೋಷ್ಠಿ ಕರೆದಿದ್ದೇವೆ. ರೈಲು ಹೋಗೋದ್ರಿಂದ ಮೊಟ್ಟ ಮೊದಲನೇದಾಗಿ ಸಿರುಗುಪ್ಪಿಗೆ ಏನು ಲಾಭ ಅಂತ ಹೇಳಿದ್ರೆ, ಸಿರುಗುಪ್ಪ ರೈತರಿಗೆ ಅತ್ಯಂತ ಹೆಚ್ಚಿನ ಲಾಭ ಇದಾಗ್ತದೆ. ಯಾಕಂತ ಹೇಳಿದ್ರೆ, ನಿಮ್ಮಲ್ಲಿ ಬ್ರಾಡ್ಗೇಜ್ ಲೈನ್ ಬಂದರೆ ಈ ಲೋಡಿಂಗ್ ಶುರುವಾಗುತ್ತೆ. ಇಲ್ಲಿ ಬೆಳೆಯುವಂಥ ಅತ್ಯಂತ ಶ್ರೇಷ್ಠ ತಳಿಯ ಸೋನಾ ಮಸೂರಿ ಭತ್ತವನ್ನು ದೇಶದ ಯಾವುದೇ ಮೂಲೆ ಕೂಡ ಸಾಗಾಣಿಕೆ ಮಾಡ್ಬೋದು. ಅದರ ಜೊತೆಗೆ ಇವತ್ತೇನು ಒಂದು ಕ್ವಿಂಟಲ್ಗೆ ಹತ್ರ 200-300 ರೂಪಾಯಿ ದರ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಇಲ್ಲಿ ನೂರಾರು ಅಕ್ಕಿ ಗಿರಣಿಗಳಿದಾವೆ. ಕೆಲವು ಈಗ ಸರಿಯಾದ ಅಕ್ಕಿ ಸಿಗದೇ ಕೆಲವು ಗಿರಣಿಗಳು ನಡೀತಾ ಇಲ್ಲ ಅಂತ ಮಾಹಿತಿ ಇದೆ. ಅವರಿಗೂ ಕೂಡ ಹೆಚ್ಚಿನ ಇದು ಬರೋದು, ಟ್ರಾನ್ಸ್ಪೋರ್ಟ್ ಮಾಡೋದ್ರ ಮೂಲಕ ಲಾಭ ಆಗ್ತದೆ. ಸಿರುಗುಪ್ಪದವರಿಗೆ ಮೊಟ್ಟ ಮೊದಲನೇದಾಗಿ ರೈಲಿನ ಭಾಗ್ಯ ಬರ್ತದೆ. ಆಮೇಲೆ ಸಿಂಧನೂರು ಜಂಕ್ಷನ್ ಆಗ್ತದೆ. ಆಮೇಲೆ ಲಿಂಗ್ಸೂರು ಕೂಡ ಜಂಕ್ಷನ್ ಆಗ್ತದೆ. ಅಂದರೆ ಬೀದರಿಂದ ಒಂದು ರೈಲು ಆರಂಭ ಆದರೆ ಗುಲ್ಬರ್ಗ ಈ ಮಾರ್ಗದಲ್ಲಿ ಬಳ್ಳಾರಿಯಿಂದ ಮೈಸೂರು ಕಡೆನೂ ಹೋಗ್ಬೋದು, ಬಳ್ಳಾರಿಯಿಂದ ಮಂಗಳೂರು ಕಡೆ ಹೋಗ್ಬೋದು, ಬಳ್ಳಾರಿಯಿಂದ ಬೆಂಗಳೂರು ಕಡೆ ಹೋಗ್ಬೋದು. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾರ್ಗ ಆಗ್ತಾ ಇರೋದ್ರಿಂದ ಈ 150 ಕಿಲೋಮೀಟರ್ ಹತ್ರ ಕೇಂದ್ರ ಸರ್ಕಾರಕ್ಕೆ 1 ಕಿಲೋಮೀಟರ್ಗೆ ಒಂದು 10 ಕೋಟಿ ಅಂದರೂ ಕೂಡ 1500 ಕೋಟಿ ದೊಡ್ಡ ಅಮೌಂಟ್ ಏನಲ್ಲ. ಬ್ರಿಡ್ಜು ಎಲ್ಲಿ ಬರೋದಲ್ಲ, ಸಣ್ಣ ಪುಟ್ಟ ಬ್ರಿಡ್ಜ್ಗಳು ಬರೋದ್ರಿಂದ ಇದನ್ನು ಚಾಲನೆ ಮಾಡೋದಕ್ಕೋಸ್ಕರ ಸರ್ವ ಪಕ್ಷಗಳ ನಿಯೋಗ ದೆಹಲಿಗೆ ಹೋಗ್ತಾ ಇದ್ದೇವೆ. ಇದೇ ತಿಂಗಳು ಮಾರ್ಚ್ ತಿಂಗಳಲ್ಲಿ 12ನೇ ತಾರೀಕು ಬೆಳಗ್ಗೆ ಈಗಾಗಲೇ ಕೆಲವು ಟಿಕೆಟ್ ರಿಸರ್ವೇಷನ್ ಮಾಡಿದ್ದೇವೆ. 9ನೇ ತಾರೀಕು ದೆಹಲಿಗೆ ಹೋಗ್ತೀವಿ. 9, 10, 11, 12 4 ದಿನ ದೆಹಲಿಯಲ್ಲಿದ್ದು ಎಲ್ಲರನ್ನೇ ಭೇಟಿ ಆಗ್ತೇವೆ. ಮೊಟ್ಟ ಮೊದಲನೇದಾಗಿ ನಮ್ಮ ರೈಲ್ವೆ ಮಂತ್ರಿ ಸೋಮಣ್ಣವರು, ಅನಂತರ ಅಶ್ವಿನಿ ವೈಷ್ಣವ್ ಕೇಂದ್ರ ರೈಲ್ವೆ ಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರನ್ನ, ಮತ್ತು ಸಾಧ್ಯವಾದರೆ ದೇವೇಗೌಡರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಬಂದಾಗ ರಿಕ್ವೆಸ್ಟ್ ಮಾಡಿದ್ದೀನಿ, ಡೆಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ, ಪ್ರಹ್ಲಾದ್ ಜೋಶಿ ಅವ್ರನ್ನ, ಅವರು ಭಾಳ ಇಂಪಾರ್ಟೆಂಟ್ ಇದ್ದಾರೆ ಕ್ಯಾಬಿನೆಟ್ನಲ್ಲಿ. ಅವ್ರ ಜೊತೆಯಲ್ಲಿ ಎಲ್ಲ ಸಚಿವರು ಭೇಟಿಯಾಗಿ ಆಗಬೇಕು. ಇದೇನು ಕಾರ್ಯಕ್ರಮ ಇದೆಲ್ಲ ರೈಲ್ವೆ ಕ್ರಿಯೇಟಿಂದ ಏನಿದೆಯಲ್ಲ ಮುಂಜೂರಾತಿ ಕೊಡಿಸಿ ಮಾಡಿಸ್ಲಿಕ್ಕೆ ಏರ್ಪಾಟು ಮಾಡ್ತಾನೆ ಭರವಸೆನೂ ನಮಗಿದೆ ಅಂತಂದೇಳಿ ನಾವು ಭರವಸೆ. ಈ ಬ್ರಾಡ್ಗೇಜ್ ಲೈನ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಭೂಮಿ ಕೊಡಬೇಕಾಗ್ತದೆ. ಅವತ್ತು ನಮ್ಮ TM ಚಂದ್ರಶೇಖರಯ್ಯನವರ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ BM ನಾಗರಾಜ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ನಮ್ಮ ಸಿದ್ದರಾಮಯ್ಯನವರ ಭೇಟಿಯಾಗಿ ಮನವಿ ಪತ್ರ ಕೊಟ್ಟರೆ ಸಿದ್ದರಾಮಯ್ಯನವರು ಭಾಳ ಸಂತೋಷಪಟ್ಟರು. ಅವರಿಗೆ ಮನವರಿಕೆ ಮಾಡಿಕೊಟ್ರಿ. ಆಯಿತು, ನಾನು ಲ್ಯಾಂಡ್ ಕೊಡುವಂಥ ಜವಾಬ್ದಾರಿ ನಮ್ಮದು, ಕೇಂದ್ರ ಸರ್ಕಾರದಿಂದ ನೀವು ಮಂಜೂರಾತಿ ತಗೊಂಡು ಬನ್ನಿ, ಲ್ಯಾಂಡ್ ಕರ್ನಾಟಕ ಸರ್ಕಾರ ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಇವತ್ತು ಇದು ಎಷ್ಟು ಪ್ರಮುಖವಾಗಿದೆ ಅಂತ ಹೇಳಿದರೆ, ಮೇಲ್ನೋಟಕ್ಕೆ ಇದು ಬಳ್ಳಾರಿಯಿಂದ ಲಿಂಗಸೂರು 150 ಕಿಲೋಮೀಟರ್ ಅಂತ ಅನಿಸ್ಬೋದು. ಆದರೆ ಈಗಾಗಲೇ ಸೋಮಲಿಂಗಪ್ಪಣ್ಣವ್ರು ಹೇಳಿದಂತೆ ಚಾಮರಾಜನಗರದಿಂದ ಬೀದರ್ವರೆಗೆ ಸಂಪರ್ಕ ಕಲಿಸುವಂಥ ರೈಲ್ವೆ ಯೋಜನೆ ಆಗ್ತದೆ. ಇದು ಇವತ್ತು ಹತ್ರ ಮೈಸೂರಿಂದ ಚಾಮರಾಜನಗರದಿಂದ ಮೈಸೂರು 60 ಕಿಲೋಮೀಟರ್, ಚಾಮರಾಜನಗರದಿಂದ ಬಳ್ಳಾರಿ ವಯ ಹೊಳೆನರಸೀಪುರ, ಹಾಸನ, ಚಿತ್ರದುರ್ಗ, ಬಳ್ಳಾರಿ 467 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ 300 ಕಿಲೋಮೀಟರ್ ಗುಲ್ಬರ್ಗ. 300 ಕಿಲೋಮೀಟರ್ ಗುಲ್ಬರ್ಗ ಅಂತ ಹೇಳಿದ್ರೆ ವಯ ಸಿರುಗುಪ್ಪ ಇದು ಮೂಲಕ ಹೋದರೆ 300 ಕಿಲೋಮೀಟರ್. ಅಲ್ಲಿಂದ 180 ಕಿಲೋಮೀಟರ್ ಬೀದರ್ ಇದೆ. ಒಟ್ಟಾರೆಯಾಗಿ 1000 ಕಿಲೋಮೀಟರ್ ಚಾಮರಾಜನಗರದಿಂದ ಬೀದರ್ವರೆಗೆ ಸಂಪೂರ್ಣ ಕರ್ನಾಟಕದ ಅತ್ಯಂತ ಉದ್ದನೆಯ ರೈಲ್ವೆ ಮಾರ್ಗ ಇದಾಗ್ತದೆ. ಇದನ್ನು ನಾಳೆ ನಾವು ನಿಯೋಗದಲ್ಲಿ ಹೋದಾಗ ರೈಲ್ವೆ ಮಂತ್ರಿಗಳಿಗೆ ಮತ್ತು ಉಳಿದವರಿಗೆಲ್ಲ ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ಇದಕ್ಕೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಈಗಾಗಲೇ ಕಾಮಗಾರಿ ಶುರುವಾಗಿದೆ. ಯಾವುದು? ಮುನಿರಾಬಾದ್, ಮೆಹಬೂಬ್ ನಗರ, ನಮ್ಮ ಸಿಂಧನೂರು ದಾಟಿಬಿಟ್ಟಿದೆ. ಆಗಲೇ ಈಗ ಒಂದು ರೈಲು ಸಿಂಧನೂರಿಂದ ಹುಬ್ಬಳ್ಳಿಗೆ, ಸಿಂಧನೂರಿಂದ ಬೆಂಗಳೂರಿಗೆ ಹೋಗ್ತಾ ಇದೆ ರೈಲು. ಸೊ ಇನ್ನೊಂದು ವಾಡಿ ಟು ಗದಗ್, ಅದು ಕೂಡ ರೈಲ್ವೆ ಕಾಮಗಾರಿ ಶುರುವಾಗಿದೆ. ಹತ್ರ ಕುಷ್ಟಗಿವರೆಗೆ ರೈಲು ಬಂದಾಗಿದೆ. ಅದು ಕೂಡ ವರ್ಕ್ ಚಾಲನೆಯಲ್ಲಿದೆ. 27 ಕಂಪ್ಲೀಟ್ ಮಾಡಬೇಕಂತ ಕೂಡ ಗದಗ್ ವಾಡಿ ಮಾಡಬೇಕಂತ ರೈಲ್ವೆ. ಇದೇ ವೇಳೆ ಮಾಜಿ ಶಾಸಕರು ಆದ MS ಸೋಮಲಿಂಗಪ್ಪ, TM ಚಂದ್ರಶೇಖರಯ್ಯ ಸ್ವಾಮಿ, PLD ಬ್ಯಾಂಕ್ ಅಧ್ಯಕ್ಷ ಚೊಕ್ಕ ಬಸವನಗೌಡ, ಹಿರಿಯ ವಕೀಲರು ಆದ ಮಲ್ಲಿಕಾರ್ಜುನ ಸ್ವಾಮಿ, ಅಕ್ಕಿ ಗಿರಣಿ ಮಾಲೀಕರ ಸಂಘದ ಅಧ್ಯಕ್ಷ NG ಬಸವರಾಜಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ N ಕರಿಬಸಪ್ಪ,
ಹುಬ್ಬಳ್ಳಿ ವಿಭಾಗೀಯ ರೈಲ್ವೆ ಬಳಕೆದಾರ ಸಲಹಾ ಸಮಿತಿ ಸದಸ್ಯ ಕೊಟ್ರಪ್ಪ, ರೈತ ಸಂಘದ ಕಾರ್ಯದರ್ಶಿ ಶ್ರೀಧರ್ ಗೌಡ, ಯೋಗಿರಾಜ, ಶಂಭುಲಿಂಗಯ್ಯ ಕಣದಾಳ್ ಹಾಗೂ ಇನ್ನಿತರ ಹಿರಿಯ ಮುಖಂಡರು ಹಾಜರಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.